ಕ್ಷಣಗಳಲ್ಲಿ ಇನ್ನೇನು ಈ ಗಿಲ್ಲಿ ಅವರ ಊರಿನಲ್ಲಿ ಏನು ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ತಯಾರಿಗಳಾಗಿತ್ತು. ಅದಿನ್ನೇನು ಶುರುವಾಗಲಿಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಮಳವಳ್ಳಿಯಿಂದ ದಡದಪುರದವರೆಗೆ ಗಿಲ್ಲಿ ರೋಡ್ ಶೋವನ್ನ ನಡೆಸಲಾಗುತ್ತೆ. ಹಳ್ಳಿ ಹೈದ ಗಿಲ್ಲಿ ಸ್ವಾಗತಕ್ಕೆ ಇಡೀ ಗ್ರಾಮವೇ ಸಜ್ಜಾಗಿದೆ. ದಡದಪುರ ಗ್ರಾಮದಲ್ಲಿ ಎತ್ತ ನೋಡಿದ್ರೂ ಗಿಲ್ಲಿ ಫ್ಲೆಕ್ಸ್ಗಳು ಕಾಣ ಸಿಗ್ತಾ ಇದೆ. ಪಂಚ್ ಪಂಟರ್ ಹುಟ್ಟೂರಿನತ್ತ ಅಭಿಮಾನಿಗಳ ದಂಡೆ ಹರಿದು ಬರ್ತಾ ಇದೆ. ಬೇರೆ ಬೇರೆ ಗ್ರಾಮಗಳಿಂದ ಗಿಲ್ಲಿಯನ್ನ ನೋಡಬೇಕು ಅಂತ ಹೇಳಿ ಜನ ಕೂಡ ಬರ್ತಾ ಇದ್ದಾರೆ. ಗಿಲ್ಲಿ ಮನೆ ಮುಂದೆ ತುಂಬಿ ತುಳುಕ್ತಾ ಇರುವಂತಹ ಫ್ಯಾನ್ಸ್ನ ದಂಡು. ಕೆಲವೇ ಕ್ಷಣಗಳಲ್ಲಿ ಶುರುವಾಗಲಿದೆ ಗಿಲ್ಲಿ ವಿನ್ನಿಂಗ್ ಶೋ. ಮಳವಳ್ಳಿಯಿಂದ ದಡದಪುರದವರೆಗೆ ಗಿಲ್ಲಿ ರೋಡ್ ಶೋ ಮುಖಾಂತರ ತೆರಳಿಕ್ಕಿದ್ದಾರೆ. ಸಾಕಷ್ಟು ಟ್ರಾಫಿಕ್ ಜಾಮ್ಗಳು ಕೂಡ ಉಂಟಾಗಬಹುದು. ಮತ್ತೆ ಪೊಲೀಸ್ ಪ್ರೊಟೆಕ್ಷನ್ ಅನ್ನ ಕೂಡ ಈಗಾಗಲೇ ಕೇಳಿದ್ರು ಗ್ರಾಮಸ್ಥರು. ಅದರಂತೆಯೇ ಪ್ರತಿಯೊಂದು ರೀತಿಯಲ್ಲೂ ಹೆಜ್ಜೆ ಹೆಜ್ಜೆಗೂ ತಯಾರಿಗಳನ್ನ ಈಗಾಗಲೇ ಮಾಡಿಕೊಂಡಿದ್ದಾರೆ. ಅವರ ಊರು ದಡದಪುರದಲ್ಲಿ ಹಬ್ಬದ ವಾತಾವರಣ ಕೂಡ ನಿರ್ಮಾಣ ಆಗಿದೆ. ಪ್ರತಿಯೊಬ್ಬರೂ ಕೂಡ ಗಿಲ್ಲಿಯವರ ಮನೆಗೆ ಆಗಮಿಸ್ತಾ ಇದ್ದಾರೆ. ಅವರ ತಂದೆ ತಾಯಿಗೆ ಶುಭ ಕೋರ್ತಾ ಇದ್ದಾರೆ. ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ ಅನ್ನುವಂತಹ ಕಾತುರತೆ ಅವರ ಹಳ್ಳಿಯ ಗ್ರಾಮಸ್ಥರಿಗೆ. ಪ್ರತಿಯೊಬ್ಬರೂ ಕೂಡ ಆ ಕಾತುರದಿಂದ ಕಾಯ್ತಾ ಇದ್ದಾರೆ. ಹಳ್ಳಿಯಲ್ಲಿ ಹುಟ್ಟಿ ಹಳ್ಳಿಯಲ್ಲಿ ಬೆಳೆದು ಇಷ್ಟು ಬಹುದೊಡ್ಡ ಹೆಸರು ಮಾಡೋದು ಅಷ್ಟು ಸುಲಭವಾದಂತಹ ಮಾತಿಲ್ಲ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸಾಕಷ್ಟು ಕಲ್ಲು ಮುಳ್ಳು, ಸಾಕಷ್ಟು ನೋವುಗಳು, ಸಾಕಷ್ಟು ದುಃಖ ಕೂಡ ಇದೆ. ತಿನ್ನೋಕೆ ಅನ್ನ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲೂ ಕೂಡ ಕುಗ್ಗಿಲ್ಲ ಗಿಲ್ಲಿ. ಸೊ ಹಾಗಾಗಿ ಹಿಂದಿನ ದಿನಗಳನ್ನು ಕೂಡ ನೆನ್ಪು ಮಾಡಿಕೊಳ್ತಾ ಇದೀಗ ಇಡೀ ಗ್ರಾಮಸ್ಥರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ ಗಿಲ್ಲಿ ನಟನಿಗಾಗಿ. ಯಾವಾಗ ಬರ್ತಾನೆ ಗಿಲ್ಲಿ ಅಂತ ಹೇಳಿ. ಮತ್ತು ಬೇರೆ ಬೇರೆ ಊರಿನ ಗ್ರಾಮಸ್ಥರು ಕೂಡ ಜನರು ಕೂಡ ಆಗಮಿಸ್ತಾ ಇದ್ದಾರೆ ದಡದಪುರ ಕಡೆಗೆ. ಅವರನ್ನು ನೋಡಬೇಕು. ಇಲ್ಲಿವರೆಗೂ ನೋಡಿ ಇಷ್ಟು ದಿನ ಇದ್ದಿದ್ದೇ ಬೇರೆ ಲೆಕ್ಕ, ಇನ್ನು ಮುಂದೆ ಬೇರೆ ಲೆಕ್ಕ ಅನ್ನುವಷ್ಟರ ಮಟ್ಟಿಗೆ ಆ ಒಂದು ಸ್ಟಾರ್ಡಮ್ ಶುರುವಾಗಿದೆ ಗಿಲ್ಲಿ ನಟನಿಗೆ. ಇಲ್ಲಿವರೆಗೂ ಯಾರ ಕೈಗೆ ಬೇಕಾದರೂ ಸಿಗ್ತಾ ಇದ್ರು ಗಿಲ್ಲಿ ನಟ. ಬಟ್ ಈಗ ಸಿಗೋದು ಸ್ವಲ್ಪ ಕಷ್ಟ ಸಾಧ್ಯ. ಬಟ್ ಅವರ ಮನೇಲಿರ್ತಾರೋ ಎಲ್ಲಿರ್ತಾರೋ ಏನೋ ಊರಲ್ಲಿರ್ತಾರೋ ಎಲ್ಲಿರ್ತಾರೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಇಷ್ಟೂ ದಿನ ನಮ್ಮ ಕಣ್ಮುಂದೆ ಆಡಿ ಬೆಳೆದಂತಹ ಈ ಒಂದು ಹುಡುಗ ಈಗ ಇಡೀ ಕರ್ನಾಟಕಕ್ಕೆ ತನ್ನ ಹೆಸರು ಯಾವ ರೀತಿಯಾಗಿ ಸೇರಬೇಕು ಅನ್ನೋದನ್ನು ಮಾಡಿದ್ದಾನೆ. ಮತ್ತು ನಮ್ಮ ಊರು ಇಡೀ ಈ ಹಿಂದೆ ಕೂಡ ರಾಜಕೀಯ ವ್ಯಕ್ತಿಗಳು ರಾಜಕೀಯ ಆದಂತಹ ಸಂದರ್ಭದಲ್ಲಿ ಅಥವಾ ಚುನಾವಣೆ ಆದಂತಹ ಸಂದರ್ಭದಲ್ಲಿ ನಾವು ಗಮನಿಸಿದ್ದೇವೆ. ಮಂಡ್ಯ ಗೊತ್ತು, ಇಡೀ ಇಂಡಿಯಾಗೆ ಗೊತ್ತು ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಇದೀಗ ದಡದಪುರ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗುವ ರೀತಿಯಲ್ಲಿ ಮಾಡಿದ್ದಾರೆ ಗಿಲ್ಲಿಯವರು. ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಅಂದರೆ ನಾನು ತುಂಬ ಸಂತೋಷ ಆಯ್ತದೆ. ನಾನು ಕರ್ನಾಟಕದ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗಲೂ ಹಿಂಗೆ ಇರ್ತೀವಿ. ಚುರುವಳಿ ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲಪ್ಪ. ಕನಸು ಕಂಡಂಗೆ ಐತೆ ಇರೋದು. ನಮ್ಮ ಈ ಥರ ಐತಾನೆ, ಈ ಥರ ನಮ್ಮ ಐತಿಮಿ ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಮೂಲೆಯಲ್ಲಿದ್ದವರು ಈ ಥರ ಬೆಳೆದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದರೆ ನಮಗೆ ತುಂಬ ಖುಷಿ. ನನಗೆ ಅಂದರೆ ಹೇಳ್ಕೊಕ್ಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದರೆ ನಾನು ಯಾವಾಗಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗಲೂ ಹಿಂಗೆ ಇದೇ ಥರ ಅಭಿನಂದಿಸ್ತೀನಿ. ಇದೇ ಥರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ. ಇದೇ ಥರ ನಾನು ಅವ್ರು ತುಂಬ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರವ್ರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರವ್ರೆ. ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ಅಯ್ಯೋ ತುಂಬ ಸಂತೋಷ ಕಣಪ್ಪ ನನಗೆ. ನನ್ನ ಮಗನಿಗೆ ಇಷ್ಟೊಂದು ಅಂದರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ಒಂಥರ ಇವನಿಗೆ ನೋವಾಯಿತು. ಅಂದರೆ ಈಗ ಎಲ್ಲರನ್ನೂ ನೋಡಿದ್ರೆ ಇದ್ದದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ಅವ್ರು ಕಪ್ಪು ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಅವನು ಇನ್ನೂ ನಮ್ಮ ಇದು ಮಾಡಲಿಲ್ಲ. ಅವನೇನಾದರೂ ಅವನು
ಮನೆಗೆ ಬಂದು ನನ್ನ ಜೊತೆ ಮಾತಾಡಿದ್ರೆ ಎಲ್ಲನೂ ಹೇಳ್ಕೊತೀನಿ, ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ಅದು ನಮಗಂತೂ ನಮ್ಮ ಯಾತ್ಗೂ ಹೋಗ್ನಿಲ್ಲ, ಯಾತ್ಗೂ ಬರ್ನಿಲ್ಲ. ನಾವು ಒಂದು ಮನೇಲಿದ್ರು ನಮ್ಮ ಕಾಡ್ಗೆ ಹೋಯ್ತೀವಿ, ಮನೆಗೆ ಬರ್ತೀವಿ ಅಂದರೆ ಕರ್ನಾಟಕದ ಜನನೇ ಈ ಥರ ಎಲ್ಲ ಮಾಡಿ ಬೆಳೆಸಿ ಅವ್ನು ಈ ಥರ ಅವ್ನಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೇನು ಖುಷಿ ಐತೆ ಅದನ್ನೆಲ್ಲನೂ ಅವ್ನು ಪೂರೈಸ್ತವ್ರೆ. ಅದೊಂದು ಖುಷಿ ನನಗೆ. ನಮಗಂತೂ ಏನೂ ಗೊತ್ತಿಲ್ಲ, ನಮ್ಮ ಯಾತ್ಗೂ ಹೋಗ್ನೂ ಇಲ್ಲ ಅಂದರೆ ಅದನ್ನು ಬಂದು ನಮ್ಗೆ ಹೇಳಿ ಖುಷಿ ಪಡಿಸೋರು ಅಪ್ಪ ಅಮ್ಮನಿಗೆ. ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ ಅಂದರೆ ಅವಾಗ ಕಷ್ಟದಲ್ಲಿದ್ಮು. ಎಸ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘವೇಂದ್ರ, ಈಗ ಸದ್ಯಕ್ಕೆ ನೀವು ಎಲ್ಲಿದ್ದೀರಿ? ಅಲ್ಲಿನ ವಾತಾವರಣ ಯಾವ ರೀತಿಯಾಗಿದೆ? ನಾವು ನೋಡ್ತಾ ಇದ್ದೀವಿ ಹಬ್ಬದ ವಾತಾವರಣ ನಿರ್ಮಾಣ ಆದಂತೆ ಕಾಣಿಸ್ತಾ ಇದೆ. ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ? ಎಸ್ ರಮ್ಯ, ಏನು ಇವತ್ತು ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ನರ್ ಆದ ಬಳಿಕ ತಮ್ಮ ಹುಟ್ಟೂರಾದ ದಡದಪುರಕ್ಕೆ ಆಗಮಿಸುತ್ತಿರುವಂತದ್ದು. ಅದರಲ್ಲೂ ಕೂಡ ದಡದಪುರ ಗ್ರಾಮ ಏನು ಮಳವಳ್ಳಿ ಪಟ್ಟಣದಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿದೆ. ಈಗಾಗಲೇ ಏನು ದಡದಪುರಕ್ಕೆ ಬರುವಂತಹ ಗಿಲ್ಲಿ ಸುದ್ದಿಯನ್ನು ತಿಳಿದಂತಹ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಮಳವಳ್ಳಿ ಪಟ್ಟಣದ ದಂಡಿನ ಮರಮ್ಮನ ದೇವಸ್ಥಾನ ಮುಂಭಾಗ ಜಮಾಯಿಸಿರುವಂತದ್ದು. ಏನು ದಂಡಿನ ಮರಮ್ಮ ದೇವಸ್ಥಾನದಲ್ಲಿ ಮೊದಲು ಪೂಜೆಯನ್ನು ಸಲ್ಲಿಸಿದ ಬಳಿಕ ಅವರು ಇಲ್ಲಿಂದ ತಮ್ಮ ಹುಟ್ಟೂರಾದ ದಡದಪುರಕ್ಕೆ ಮೆರವಣಿಗೆಯಲ್ಲಿ ಹೋಗೋಕ್ಕೆ ಸಿದ್ಧತೆನ ಇಲ್ಲಿ ಅಭಿಮಾನಿಗಳು ಕೂಡ ಮಾಡ್ಕೊಂಡಿದ್ದಾರೆ. ಈಗ ನಾನು ಕೂಡ ನಿಮ್ಮ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಏನಿದು ಮಳವಳ್ಳಿ ಪಟ್ಟಣದ ದಂಡಿನ ಮರಮ್ಮ ದೇವಸ್ಥಾನ ಮುಂಭಾಗ ಇರುವಂತಹ ಒಂದು ದೃಶ್ಯ. ಇಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳು ಸಂಖ್ಯೆಯಲ್ಲಿ ಬಂದು ನೆರೆದಿರುವಂತದ್ದು ಕೂಡ ನಿಮಗೆ ಕಾಣಿಸ್ತಾ ಇದೆ. ಏನು ಇವರೆಲ್ಲರೂ ಕೂಡ ಬಂದಿರುವಂತದ್ದು ಇವತ್ತು ಏನು ಅವರು ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಸ್ವಾಗತ ಮಾಡಿ ಅವರನ್ನ ಮೆರವಣಿಗೆಯಲ್ಲಿ ಕರೆದೊಯ್ಯಲಿಕ್ಕೆ ಈಗ ಬಂದಿರುವಂತಹ ಸಿದ್ಧತೆ ಕಾರ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ಸಾಕಷ್ಟು ಜನರು ಕೂಡ ಇದ್ದಾರೆ. ಇವರು ಕೂಡ ಈ ಒಂದು ಸ್ಥಳದಿಂದ ಅವರಿಂದ ರಿಸೀವ್ ಮಾಡ್ಕೊಂಡು ಇಲ್ಲಿಂದ ಒಂದು ಅವರ ಹುಟ್ಟೂರಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ. ಅದ್ರ ಜೊತೆಗೆ ಕೂಡ ಒಂದು ವೆಹಿಕಲ್ ಅನ್ನು ಕೂಡ ನೀವು ದೃಶ್ಯ ನೋಡ್ತಾ ಇದ್ರಿ. ಈ ಒಂದು ವೆಹಿಕಲ್ ನಲ್ಲೇ ಅವರು ಅವರನ್ನ ಮೆರವಣಿಗೆ ಮೂಲಕ ತಮ್ಮ ಹುಟ್ಟೂರಿನಲ್ಲಿ ತೆರೆದ ವಾಹನದಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಬಂದಿರುವಂತದ್ದೇ ಮುಖ್ಯ ಉದ್ದೇಶ. ಏನು ಗಿಲ್ಲಿ ತಮ್ಮ ನೆಚ್ಚಿನ ಈಗ ಹಾಸ್ಯ ನಟರಾಗಿ ರಂಜಿಸಿದಂತ ಗಿಲ್ಲಿ ನಟನನ್ನ ನೋಡ್ಬೇಕು ಅಂತ ಹೇಳಿ ಇವರು ಕೂಡ ಬಂದಿದ್ದಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಸೇರಿದಂತೆ ಇಲ್ಲಿಂದ ಗ್ರಾಮಸ್ಥರು, ಯುವಕರು ಹಾಗೂ ಹಲವಾರು ಸಂಖ್ಯೆಯ ಗ್ರಾಮಸ್ಥರೆಲ್ಲರೂ ಕೂಡ ಬಂದು ಇವತ್ತು ಈ ಒಂದು ಸ್ಥಳದಲ್ಲಿ ನಿಂತಿರುವಂತದ್ದು. ಸಂಜೆ ಸುಮಾರು 4 ಗಂಟೆಗೆ ಗಿಲ್ಲಿಯರವರು ಇಲ್ಲಿಗೆ ಬಂದು ಒಂದು ಪೂಜೆಯನ್ನ ಮಾಡಿಸುವ ಮೂಲಕ ಇಲ್ಲಿಂದ ಒಂದು ಮೆರವಣಿಗೆ ಹೋಗ್ತಾರೆ ಅನ್ನೋದು ಇಲ್ಲಿನ ಆಯೋಜಕರು ಹೇಳ್ತಿರೋ ಮಾತು. ಈಗಾಗಲೇ ಕೂಡ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಅವರನ್ನು ಕೂಡ ಮಾತಾಡಿಸುವ ಪ್ರಯತ್ನವನ್ನ ಮಾಡ್ತೀನಿ. ಏನೆಲ್ಲ ಪ್ರಯತ್ನವನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನೆಲ್ಲ ಸಿದ್ಧತೆ ಕೆಲಸಗಳನ್ನ ಮಾಡ್ಕೊಂಡಿದ್ದಾರೆ, ಹೇಗೆ ಅವರನ್ನ ಮೆರವಣಿಗೆ ಕರ್ಕೊಂಡು ಹೋಗ್ತಾರೆ ಅದ್ರ ಬಗ್ಗೆ. ಸರ್ ನಮಸ್ತೆ. ಸರ್, ಗಿಲ್ಲಿ ಅವರು ಇವತ್ತು ಸಂಜೆ 4 ಗಂಟೆಗೆ ಬರ್ತಾರೋ ಮಾಹಿತಿ ಇದೆ. ಹೇಗೆ ರಿಸೀವ್ ಮಾಡ್ಕೊಂಡು ಇಲ್ಲಿಂದ ಏನೇನ್ ಮಾಡ್ತಾರೆ ಸರ್? ಅವರು ಬೆಂಗಳೂರಿನಿಂದ ಬಂದ ನಂತರ ಮೊದಲ ಬಾರಿಗೆ ದಂಡಿನ ಮಾರಮ್ಮ ದೇವಸ್ಥಾನದಲ್ಲಿ ಅವರ ಕುಟುಂಬ ವರ್ಗದಿಂದ ಪೂಜೆ ಸಲ್ಲಿಸಿ ನಂತರ ಮೆರವಣಿಗೆ ಮುಖಾಂತರ ಸರ್ ಮಳವಳ್ಳಿ ಪಟ್ಟಣಾದ್ಯಂತ ಮೆರವಣಿಗೆ ಮಾಡಿ ನಂತರ ಸುಲ್ತಾನ್ ರಸ್ತೆ ಮೂಲಕ ಅವರ ತವರೂರಾದ ದಡಪುರ ಗ್ರಾಮದ ಬಸವನಗುಡಿಯಲ್ಲಿ ಪೂಜೆ ಸಲ್ಲಿಸಿ ನಂತರ ಅವರ ಮನೆಗೆ ಕರ್ಕೊಂಡು ಹೋಗ್ತೀವಿ ಸರ್. ಮನೆಗೆ ಕರ್ಕೊಂಡೋಗಿ ಅಲ್ಲಿ ಆ ಕಡೆ ಸಡಗರ ಸಂಭ್ರಮ ಮಾಡಲು ಗ್ರಾಮಸ್ಥರು ಕೂಡ ತುಂಬಾ ತುದಿಗಾಲಲ್ಲಿ ನಿಂತಿದ್ದಾರೆ ಸರ್. ಸರ್, ಹೇಗೆ ಅನ್ಸುತ್ತೆ ಸರ್ ಒಬ್ಬ ಗ್ರಾಮೀಣ ಪ್ರತಿಭೆ ಈ ಮಟ್ಟಿಗೆ ಬೆಂಗಳೂರಿನಲ್ಲಿ ಹೋಗಿ ಒಂದು ಅತ್ಯುತ್ತಮವಾದ ಈ ಒಂದು ಫಿನಾಲೆಯಲ್ಲಿ ಒಂದು ಪ್ರಶಸ್ತಿನ ಪಡ್ಕೋತಿರೋದು ಹೇಗೆ ಅನ್ಸುತ್ತೆ ಸರ್ ನಿಮ್ಗೆ? ಈಗ ಒಂದು ಅದ್ಭುತ ಸರ್. ಇದಕ್ಕೆ ಕಾರಣಕರ್ತರಾದಂತ ಇಡೀ ನಮ್ಮ ಕರುನಾಡ ಜನತೆ, ನಮ್ಮ ಮಂಡ್ಯ ಜಿಲ್ಲೆಯ ಜನತೆ, ನಮ್ಮ ಮಳವಳ್ಳಿ ತಾಲೂಕಿನ ಜನತೆ, ದೇಶ ವಿದೇಶಗಳಿಂದ ಇಲ್ಲಿಗೆ ಬೆಂಬಲ ಸೂಚಿಸಿದಂತ ಎಲ್ಲರಿಗೂ ನಮ್ಮ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ನಾನು ಮೊದಲಿಗೆ ಅವರಿಗೆ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ ಸರ್. ಸರ್, ಎಲ್ಲ ಒಂದು ಕಡೆ ಇವರು ಬಿಗ್ ಬಾಸ್ಗೆ ಹೋದಂತ ಸಂದರ್ಭದಲ್ಲಿ ಇವ್ರು ಗೆಲ್ತಾರೆ ಅನ್ನೋ ಭರವಸೆ ಇತ್ತ ಸರ್? ಈಗ ಯಾಕೆಂದ್ರೆ ಹಳ್ಳಿ ಹುಡುಗ ಹೋಗಿ ಅಲ್ಲಿ ಬೆಂಗಳೂರು ಏನ್ ಸಾಧನೆ ಮಾಡ್ತಾರೆ ಅನ್ನೋ ಬಗ್ಗೆ ಸರ್ ಇಲ್ಲ, ನಮಗೂ ಸ್ವಲ್ಪ ಅನುಮಾನ ಇತ್ತು ನೀವ್ ಹೇಳ್ದಾಗೇನೆ. ಯಾಕಂದ್ರೆ ಇವ್ರು ಒಂದ್ ಸ್ವಲ್ಪ ತುಂಟು ಸ್ವಭಾವದವ್ರು. ಇವರು ಹೇಗೆ ಏನೋ ಇವ್ರು ಆತರ ಸ್ಟ್ರಿಕ್ಟ್ ಆಗಿರ್ತಾರ, ಅಲ್ಲಿರೋಂತ ಕಂಡೀಷನ್ಗೆಲ್ಲ ಇವರು ಸೂಟಬಲ್ ಆಗ್ತಾರ ಏನೋ ಅನ್ನೋದು ಒಂದು ಅನುಮಾನ ಇತ್ತು. ಆದ್ರೆ ಬರ್ತಾ ಏನಾಯ್ತು, ಅದ ಕ್ರೇಜ್ ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಅವರೇ ಬದಲಾಗೋದು. ನಿನ್ನೆ ರಾತ್ರಿ ಒಂದು ಸಂದರ್ಶನ, ನಾನು ಅಲ್ಲೇ ಇದ್ದೆ ಸ್ಟುಡಿಯೋದಲ್ಲಿ ವಿನ್ ಆಗಿದ್ದಾಗ, ಅವ್ರು ಒಂದು ಸಂದರ್ಶನ ಕೊಡ್ತಾರೆ ಒಂದು ಮಾಧ್ಯಮಕ್ಕೆ. ಅವ್ರು ಹೇಳಿದ್ದನ್ನ ನಾವ್ ಅಲ್ಲೇ ಕೇಳ್ತಾ ಇದ್ದಾಗ ನಾವ್ ಏನ್ ಅನ್ಕೊಂಡಿದ್ದೆ ಅವ್ರು ಅದೇ ಮಾತಾಡ್ತಾ ಇದ್ರು ಅಲ್ಲಿ. ಸೊ ಇದಿಷ್ಟು ಇವು ಕಾರ್ಯಕ್ರಮ ಆಯೋಜಕರ ಮಾತು. ಜೊತೆಗೆ ಇವತ್ತು ಏನ್ ಗಿಲ್ಲಿ ನಟ ಬರ್ತಾರೆ ಅವರನ್ನ ನೋಡ್ಲಿಕ್ಕೆ ಪುಟಾಣಿ ಹುಡುಗರು ಕೂಡ ಬಂದಿದ್ದಾರೆ. ಪುಟಾಣಿ ಹುಡುಗನು ಕೂಡ ಮಾತಾಡಿಸ್ತೀನಿ, ಏನಕ್ಕೆ ಇವತ್ತು ಬಂದಿದ್ದಾರೆ ಬಗ್ಗೆ. ಪುಟ, ಇವತ್ತು ಗಿಲ್ಲಿ ನಟ ಅವರು ಬರ್ತಾರೆ ಅಂತ ಬಂದಿ ಅಥವಾ ಏನಕ್ಕೆ ಬಂದಿ ಇವತ್ತು? ಗಿಲ್ಲಿಯವ್ರು ಬರ್ತಾರೆ ಅಂತ ಅವ್ರ ಜೊತೆ ನಾವು ಫೋಟೋ ತಗಸ್ಕೊತೀವಿ, ಅವ್ರ ಜೊತೆ ನಾವು. ಈಗ ಗಿಲ್ಲಿ ನಟ ಅವ್ರು ನಿಂಗೆ ಇಷ್ಟನಾ? ಹೇಗೆ, ಯಾಕೆ ಇಷ್ಟ? ಅವರು ಟಾಸ್ಕ್ ಇಂದ ಆಟ ಆಡ್ತಾರೆ, ಮಾಡ್ತಾರೆ, ಜಗಳ ಮಾಡ್ತಾರೆ, ಅಂತ ಎಂತ ಮಾಡ್ತಾ ಇರ್ತಾರೆ, ಅದೆಲ್ಲ ಮಾಡ್ತಾ ಇರ್ತಾರೆ. ಯಾರ ಜೊತೆ ಬಂದಿದ್ಯಪ್ಪ ಇವತ್ತು? ಕಾಂತ್ರ ಜೊತೆ, ನಮ್ಮ ಅಪ್ಪನ ಜೊತೆ ಬಂದಿದ್ದೀನಿ ಮೈಸೂರಿಂದ. ಗಿಲ್ಲಿ ನೋಡಕ್ಕೆ ಬೆಳಗ್ಗೆ ಸ್ನಾನ ಮಾಡಕ್ ಹೋಗ್ಬಿಟ್ಟಿಲ್ಲ, ಇದು ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀನಿ.
ಗಿಲ್ಲೋರ್ ಮನೆಗೆ ಹೋಗಿ ಮತ್ತೆ ಬಂದು ಇಲ್ಲಿಗೆ. ಒಟ್ಟಾರೆಯಾಗಿ ರಮ್ಯಾ, ಏನ್ ಇವತ್ತು ಗಿಲ್ಲಿ ಅವರು ತಮ್ಮ ಹುಟ್ಟೂರು ಮಳವಳ್ಳಿಗೆ ಬರ್ತಾನೆ ಅನ್ನೋ ಸುದ್ದಿಯನ್ನ ತಿಳಿದು ಈಗ ಸಾಕಷ್ಟು ಸಂಖ್ಯೆ ಪ್ರೇಕ್ಷಕರು ಮತ್ತೆ ಅಭಿಮಾನಿಗಳೆಲ್ಲರೂ ಕೂಡ ಬಂದು ಜಮಾಯಿಸುವ ಮೂಲಕ ಗಿಲ್ಲಿರವನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಲಿಕ್ಕೂ ಕೂಡ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.